ಎಲ್ರಿಗೂ ನಮಸ್ಕಾರ. ನಾವು ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡ್ರಿ ನಾವು 6ನೇ ತರಗತಿಯ ಅಧ್ಯಾಯ 3 ನಮ್ಮ ಹೆಮ್ಮೆ ರಾಜ್ಯ ಕರ್ನಾಟಕ ಈ ಒಂದು ಪಾಠದಲ್ಲಿ ಬರುವಂತಹ ಅಭ್ಯಾಸಗಳನ್ನು ನೋಡೋಣ. ಇದರಲ್ಲಿ ನಾವು ಆಡಳಿತ ಅನುಕೂಲಕ್ಕೆ 4 ಕಂದಾಯ ವಿಭಾಗಗಳನ್ನು ಕಾಣ್ತೀವಿ. ಅವುಗಳಂತಂದರೆ ನಾವು ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗ ಮತ್ತು ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗ. ನಾವು ಈ ಒಂದು ಭಾಗದಲ್ಲಿ ನಾವು ಇವಾಗ ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ನಾವು ಅಭ್ಯಾಸ ಮಾಡೋಣ. ನೋಡ್ರಿ, ಫಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಹೇಳಿ ಇಲ್ಲಿ ಕೊಟ್ಟದ. ಇಲ್ಲಿ ನೋಡ್ರಿ ಕೆಳಗಡೆ 1ನೇ ಕ್ವಶನ್ ನೋಡ್ರಿ, ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂತೇವೆ. ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂತಂದರೆ ಅದು 9 ಜಿಲ್ಲೆಗಳಿವೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದು? ಶಿವಮೊಗ್ಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬನ್ನೀರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಅಂದರೆ ಬನ್ನೀರುಘಟ್ಟ ರಾಷ್ಟ್ರೀಯ ಉದ್ಯಾನ ಇರುವುದು ಬೆಂಗಳೂರು ಜಿಲ್ಲೆಯಲ್ಲಿ. ಹಿಪ್ಪು ನೇರಳೆಯಲಿಯು ಯಾವ ಉದ್ಯಮಿಗೆ ಕಚ್ಚಾ ಸಾಮಗ್ರಿಯಾಗಿದೆ? ಯಾವ ಉದ್ಯಮಿ ಅಂತಂದರೆ ಅದು ರೇಷ್ಮೆ ಉದ್ಯಮಿಗೆ. ನೆಕ್ಸ್ಟ್, ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಕರಗೋತ್ಸವ. ಇದು ಬೆಂಗಳೂರಿನಲ್ಲಿ ನಡೆಯುವಂತಹ ಪ್ರಸಿದ್ಧ ಉತ್ಸವ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಹೆಸರು? ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಹೆಸರು ಅಂತಂದರೆ KC ರೆಡ್ಡಿ. ನೆಕ್ಸ್ಟ್ ಕ್ವಶನು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ 3 ರಾಜ್ಯ ಮನೆತನಗಳು ಯಾವ್ಯಾವು? ಪ್ರಾಚೀನ ಕಾಲದಲ್ಲಿ ಆಳಿದ 3 ರಾಜ್ಯ ಮನೆತನಗಳು ಯಾವ್ಯಾವು ಅಂತಂದ್ರೆ ನೋಡ್ರಿ, ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರ ಮತ್ತು ಮರಾಠರು, ಮೈಸೂರು ಒಡೆಯರು ಮತ್ತು ವಿಜಯಪುರದ ಆದಿಲ್ ಶಾಹಿಗಳು. ಇವೆಲ್ಲವೂ ಕೂಡ ನಮ್ಮ ಪ್ರಾಚೀನ ಕಾಲದಲ್ಲಿ ಆಳಿದಂತಹ ರಾಜ್ಯ ಮನೆತನಗಳು. ನೆಕ್ಸ್ಟ್ ಕ್ವಶನು, ವಿಭಾಗವನ್ನು ಆಳಿದ 2 ಪಾಳೆಪಟ್ಟುಗಳ ಹೆಸರನ್ನು ಬರೆಯಿರಿ. ನೋಡಿ, ಈ ವಿಭಾಗ ಅಂತಂದ್ರೆ ಯಾವುದು ಅಂತಂದ್ರೆ ಬೆಂಗಳೂರು ವಿಭಾಗ. ನೋಡ್ರಿ ಉತ್ತರ ನೋಡ್ರಿ, ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರಾಕೃತಿಕ ಸಂಪನ್ಮೂಲ ಎಂದರೇನು? ಉದಾಹರಣೆ ನೀಡಿ ಅಂತ ಹೇಳಿ ಕ್ವಶನ್. ನೋಡ್ರಿ, ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೆಯುತ್ತೇವೆ. ಉದಾಹರಣೆಗೆ ನೋಡ್ರಿ, ನದಿ, ಕಾಡು, ಕಣಿವೆ, ಜಲಪಾತಗಳು, ಖನಿಜ ಗಣಿಗಳು, ವನ್ಯ ಮೃಗಗಳು, ಮಣ್ಣು ಮುಂತಾದೆಲ್ಲವೂ ಪ್ರಕೃತಿಯು ನಮಗೆ ನೀಡಿರುವ ಸಂಪತ್ತು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣಗಳೇನು? ನೋಡ್ರಿ, ಬೆಂಗಳೂರು ವಿಭಾಗದಾಗ ಕುಡಿಯುವ ನೀರಿಗೆ ಏಕೆ ಅಭಾವ ಉಂಟಾಗ್ತದೆ ಅಂತ ಹೇಳಿ ನೋಡ್ರಿ, ನಾವು ಪರಿಸರ ಮಾಲಿನ್ಯ, ಅರಣ್ಯ ನಾಶ, ಅತಿಯಾದ ನಗರೀಕರಣ ಮುಂತಾದ ಕಾರಣಗಳಿಂದ ಅನೇಕ ನದಿಗಳು ಬತ್ತಿ ಬೆಂಗಳೂರು ನಗರ ಜಿಲ್ಲೆ ಅನೇಕ ನದಿಗಳು ವಿನಾಶದ ಅಂಚನ್ನು ತಲುಪಿದೆ. ಅನೇಕ ಕೆರೆಗಳು ಭೂ ಪರಿವರ್ತನೆಗಳಿಂದ ನಾಶವಾಗುತ್ತಿದೆ. ಇದರಿಂದಾಗಿ ನೀರಿನ ತೀವ್ರ ಅಭಾವ ಉಂಟಾಗುತ್ತಿದೆ. ಕೆರೆಗಳ ಜಲ ಮೂಲಗಳ ಮತ್ತು ಅಂತರ್ಜಲದ ರಕ್ಷಣೆಗೆ ನಾವೆಲ್ಲರೂ ಗಮನ ನೀಡುವ ಅಗತ್ಯವಿದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬೆಂಗಳೂರು ವಿಭಾಗದ 2 ಜಲಪಾತಗಳ ಹೆಸರು ಬರೆಯಿರಿ. ಬೆಂಗಳೂರು ವಿಭಾಗದಲ್ಲಿ ಬರುವಂತಹ 2 ಜಲಪಾತಗಳು ಯಾವಂತಂದ್ರೆ ಜೋಗ ಜಲಪಾತ ಮತ್ತು ಮುತ್ಯಾಲಮಡು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬೆಂಗಳೂರು ವಿಭಾಗದಲ್ಲಿ ಅತಿ ಎತ್ತರ ಗುಡ್ಡದ ಹೆಸರು ಬರೆಯಿರಿ ಅಂತ ಕೊಟ್ರೆ ಇಲ್ಲಿ. ಅಂದ್ರೆ ಬೆಂಗಳೂರು ವಿಭಾಗದಲ್ಲಿರುವಂತಹ ಅತಿ ಎತ್ತರ ಗುಡ್ಡದ ಹೆಸರು ಅಂತಂದ್ರೆ ಅದು ಹಾಲು ರಾಮೇಶ್ವರ ಗುಡ್ಡ. ನೆಕ್ಸ್ಟ್ ನೋಡ್ರಿ, ಬೆಂಗಳೂರು ವಿಭಾಗದಲ್ಲಿರುವ 2 ಪಕ್ಷಿಧಾಮಗಳ ಹೆಸರನ್ನು ತಿಳಿಸಿ. ಬೆಂಗಳೂರು ವಿಭಾಗದಲ್ಲಿರುವ ಪಕ್ಷಿಧಾಮಗಳ ಹೆಸರು ಅಂತಂದ್ರೆ ಅದು ಗುಡುವಿ ಪಕ್ಷಿಧಾಮ ಮತ್ತು ಮಂಡಗದ್ದೆ ಪಕ್ಷಿಧಾಮ. ನೆಕ್ಸ್ಟ್ ಕ್ವಶನು, ಬೆಂಗಳೂರು ವಿಭಾಗದಲ್ಲಿನ ಪ್ರಮುಖ ಆಹಾರ ಬೆಳೆಗಳು ಯಾವ್ಯಾವು? ಈ ಒಂದು ಬೆಂಗಳೂರಿನಲ್ಲಿರುವಂತಹ ಪ್ರಮುಖ ಆಹಾರಗಳು ಯಾವಂತಂದರೆ ರಾಗಿ, ಮೆಕ್ಕೆಜೋಳ, ಕಡಲೆಕಾಯಿ, ಭತ್ತ, ಬೇಳೆಕಾಳು ಮುಂತಾದವು. ಇವೆಲ್ಲವೂ ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ಪ್ರಮುಖ ಆಹಾರಗಳು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬೆಂಗಳೂರು ವಿಭಾಗದಲ್ಲಿ ಯಾವ ಸ್ಥಳದಲ್ಲಿ ಸಿದ್ಧ ಉಡುಪು ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ?
ನೋಡ್ರಿ, ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ ಮುಂತಾದ ನಗರದಲ್ಲಿ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ನೋಡ್ರಿ, ಬೆಂಗಳೂರು ವಿಭಾಗದ 3 ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ. ಬೆಂಗಳೂರು ವಿಭಾಗದಲ್ಲಿ ವೆಂಕಟೇಶ ಅಯ್ಯಂಗಾರ್ ಅವರು ಮತ್ತು ಕುವೆಂಪು ಮತ್ತು UR ಅನಂತಮೂರ್ತಿ ಅವರು. ಇದು ಬಂದ್ಬಿಟ್ಟು ಬೆಂಗಳೂರು ವಿಭಾಗದಲ್ಲಿರುವಂತಹ ಪ್ರಶ್ನೋತ್ತರಗಳು. ನೆಕ್ಸ್ಟ್ ನಾವು ಮೈಸೂರು ವಿಭಾಗದಲ್ಲಿರುವಂತಹ ಒಂದು ಪ್ರಶ್ನೋತ್ತರ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.